ಶಾಲಾ ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ. LKG UKG ಓಪನ್ ಮಾಡಬೇಕು, 1ನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು, ಹೈಸ್ಕೂಲ್ಗಳು ಓಪನ್ ಮಾಡಬೇಕು. ಹೋದ ಸತಿ ನಾವು ಬಂದಮೇಲೆ ಸುಮಾರು 174 ಹೈಸ್ಕೂಲ್ಸ್ ಓಪನ್ ಮಾಡಿದ್ವಿ. ಹೈಸ್ಕೂಲ್ ಇರಲಿಲ್ಲ. ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ವಿಶ್ವಾಸ ಬರಲ್ಲ. KPS ಶಾಲೆಗಳನ್ನು ಜಾಸ್ತಿ ಮಾಡಬೇಕು, ಯಾಕೆಂದರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾಯಿದೆ. ಅದನ್ನು ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು. ಸುಮಾರು 900 KPSನ ಮಾಡ್ತಾಯಿದೆ. ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ, ಅದು ವಿಶ್ವಾಸನೂ ಇದೆ. ಇದೆ 5 ವರ್ಷವೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದು. ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ, ವೀಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ಈ ಥರ ಚರ್ಚೆ ಆದಾಗ ನಿಮಗೆ ಹಂಗೆ ಅನಿಸುತ್ತೆ. ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲಸತಿ ಮುಜುಗರ ಆಗ್ತವೆ. ಏನು ಗೊಂದಲ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡೂ ಇದೆ. ಶಾಲಾ ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ. LKG UKG ಓಪನ್ ಮಾಡಬೇಕು, 1ನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು, ಹೈಸ್ಕೂಲ್ಗಳು ಓಪನ್ ಮಾಡಬೇಕು. ಹೋದ ಸತಿ ನಾವು ಬಂದಮೇಲೆ ಸುಮಾರು 174 ಹೈಸ್ಕೂಲ್ಸ್ ಓಪನ್ ಮಾಡಿದ್ವಿ. ಹೈಸ್ಕೂಲ್ ಇರಲಿಲ್ಲ. ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ವಿಶ್ವಾಸ ಬರಲ್ಲ. KPS ಶಾಲೆಗಳನ್ನು ಜಾಸ್ತಿ ಮಾಡಬೇಕು, ಯಾಕೆಂದರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾಯಿದೆ. ಅದನ್ನು ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು. ಸುಮಾರು 900 KPSನ ಮಾಡ್ತಾಯಿದೆ. ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ, ಅದು ವಿಶ್ವಾಸನೂ ಇದೆ. ಇದೆ 5 ವರ್ಷವೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದು. ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ, ವೀಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ಈ ಥರ ಚರ್ಚೆ ಆದಾಗ ನಿಮಗೆ ಹಂಗೆ ಅನಿಸುತ್ತೆ. ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲಸತಿ ಮುಜುಗರ ಆಗ್ತವೆ. ಏನು ಗೊಂದಲ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡೂ ಇದೆ. ಶಾಲಾ ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ. LKG UKG ಓಪನ್ ಮಾಡಬೇಕು, 1ನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು, ಹೈಸ್ಕೂಲ್ಗಳು ಓಪನ್ ಮಾಡಬೇಕು. ಹೋದ ಸತಿ ನಾವು ಬಂದಮೇಲೆ ಸುಮಾರು 174 ಹೈಸ್ಕೂಲ್ಸ್ ಓಪನ್ ಮಾಡಿದ್ವಿ. ಹೈಸ್ಕೂಲ್ ಇರಲಿಲ್ಲ. ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ವಿಶ್ವಾಸ ಬರಲ್ಲ. KPS ಶಾಲೆಗಳನ್ನು ಜಾಸ್ತಿ ಮಾಡಬೇಕು, ಯಾಕೆಂದರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾಯಿದೆ. ಅದನ್ನು ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು. ಸುಮಾರು 900 KPSನ ಮಾಡ್ತಾಯಿದೆ. ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ, ಅದು ವಿಶ್ವಾಸನೂ ಇದೆ. ಇದೆ 5 ವರ್ಷವೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದು. ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ, ವೀಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ಈ ಥರ ಚರ್ಚೆ ಆದಾಗ ನಿಮಗೆ ಹಂಗೆ ಅನಿಸುತ್ತೆ. ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲಸತಿ ಮುಜುಗರ ಆಗ್ತವೆ. ಏನು ಗೊಂದಲ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡೂ ಇದೆ. ಶಾಲಾ ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ. LKG UKG ಓಪನ್ ಮಾಡಬೇಕು, 1ನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು, ಹೈಸ್ಕೂಲ್ಗಳು ಓಪನ್ ಮಾಡಬೇಕು. ಹೋದ ಸತಿ ನಾವು ಬಂದಮೇಲೆ ಸುಮಾರು 174 ಹೈಸ್ಕೂಲ್ಸ್ ಓಪನ್ ಮಾಡಿದ್ವಿ. ಹೈಸ್ಕೂಲ್ ಇರಲಿಲ್ಲ. ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ವಿಶ್ವಾಸ ಬರಲ್ಲ. KPS ಶಾಲೆಗಳನ್ನು ಜಾಸ್ತಿ ಮಾಡಬೇಕು, ಯಾಕೆಂದರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾಯಿದೆ. ಅದನ್ನು ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು. ಸುಮಾರು 900 KPSನ ಮಾಡ್ತಾಯಿದೆ. ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ, ಅದು ವಿಶ್ವಾಸನೂ ಇದೆ. ಇದೆ 5 ವರ್ಷವೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದು. ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ, ವೀಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ಈ ಥರ ಚರ್ಚೆ ಆದಾಗ ನಿಮಗೆ ಹಂಗೆ ಅನಿಸುತ್ತೆ. ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲಸತಿ ಮುಜುಗರ ಆಗ್ತವೆ. ಏನು ಗೊಂದಲ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡೂ ಇದೆ. ಶಾಲಾ ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ. LKG UKG ಓಪನ್ ಮಾಡಬೇಕು, 1ನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು, ಹೈಸ್ಕೂಲ್ಗಳು ಓಪನ್ ಮಾಡಬೇಕು. ಹೋದ ಸತಿ ನಾವು ಬಂದಮೇಲೆ ಸುಮಾರು 174 ಹೈಸ್ಕೂಲ್ಸ್ ಓಪನ್ ಮಾಡಿದ್ವಿ. ಹೈಸ್ಕೂಲ್ ಇರಲಿಲ್ಲ. ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ವಿಶ್ವಾಸ ಬರಲ್ಲ. KPS ಶಾಲೆಗಳನ್ನು ಜಾಸ್ತಿ ಮಾಡಬೇಕು, ಯಾಕೆಂದರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾಯಿದೆ. ಅದನ್ನು ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು. ಸುಮಾರು 900 KPSನ ಮಾಡ್ತಾಯಿದೆ. ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ, ಅದು ವಿಶ್ವಾಸನೂ ಇದೆ. ಇದೆ 5 ವರ್ಷವೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ
ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದು. ವೀಕ್ ಆಗಿದೆ ಸರ್. ಯಾಕೆ ಹೈಕಮಾಂಡ್ ಹೈಕಮಾಂಡ್ ಸ್ಟ್ರಾಂಗ್ ಯಾವಾಗಲೂ ಕೂಡ ವೀಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ಈ ಥರ ಚರ್ಚೆ ಆದಾಗ ನಿಮಗೆ ಹಂಗೆ ಅನಿಸುತ್ತೆ. ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲವು ಸತಿ ಮುಜುಗರ ಆಗ್ತವೆ. ಎಲ್ಲ ಗೊಂದಲಗಳಾದ್ರೂ ಏನು ಗೊಂದಲ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡು ಇದೆ. ಶಾಲಾ ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ. LKG UKG ಓಪನ್ ಮಾಡಬೇಕು, 1ನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು, ಹೈಸ್ಕೂಲ್ಗಳು ಓಪನ್ ಮಾಡಬೇಕು. ಹೋದ ಸತಿ ನಾವು ಬಂದಮೇಲೆ ಸುಮಾರು 174 ಹೈಸ್ಕೂಲ್ಸ್ ಓಪನ್ ಮಾಡಿದ್ವಿ. ಹೈಸ್ಕೂಲ್ ಇರಲಿಲ್ಲ. ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ವಿಶ್ವಾಸ ಬರಲ್ಲ. KPS ಶಾಲೆಗಳನ್ನು ಜಾಸ್ತಿ ಮಾಡಬೇಕು, ಯಾಕೆಂದರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾಯಿದೆ. ಅದನ್ನ ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು. ಸುಮಾರು 900 KPSನ ಮಾಡ್ತಾಯಿದೆ. ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ, ಅದು ವಿಶ್ವಾಸನೂ ಇದೆ. ಇದೆ 5 ವರ್ಷವೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದು. ವೀಕ್ ಆಗಿದೆ ಸರ್. ಯಾಕೆ ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ, ವೀಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ಈ ಥರ ಚರ್ಚೆ ಆದಾಗ ನಿಮಗೆ ಹಂಗೆ ಅನಿಸುತ್ತೆ. ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲವು ಸತಿ ಮುಜುಗರ ಆಗ್ತವೆ. ಎಲ್ಲ ಗೊಂದಲಗಳಾದ್ರೂ ಏನು ಗೊಂದಲ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡು ಇದೆ. ಶಾಲಾ ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ. LKG UKG ಓಪನ್ ಮಾಡಬೇಕು, 1ನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು, ಹೈಸ್ಕೂಲ್ಗಳು ಓಪನ್ ಮಾಡಬೇಕು. ಹೋದ ಸತಿ ನಾವು ಬಂದಮೇಲೆ ಸುಮಾರು 174 ಹೈಸ್ಕೂಲ್ಸ್ ಓಪನ್ ಮಾಡಿದ್ವಿ. ಹೈಸ್ಕೂಲ್ ಇರಲಿಲ್ಲ. ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ವಿಶ್ವಾಸ ಬರಲ್ಲ. KPS ಶಾಲೆಗಳನ್ನು ಜಾಸ್ತಿ ಮಾಡಬೇಕು, ಯಾಕೆಂದರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾಯಿದೆ. ಅದನ್ನ ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು. ಸುಮಾರು 900 KPSನ ಮಾಡ್ತಾಯಿದೆ. ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ, ಅದು ವಿಶ್ವಾಸನೂ ಇದೆ. ಇದೆ 5 ವರ್ಷವೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದು. ವೀಕ್ ಆಗಿದೆ ಸರ್. ಯಾಕೆ ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ, ವೀಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ಈ ಥರ ಚರ್ಚೆ ಆದಾಗ ನಿಮಗೆ ಹಂಗೆ ಅನಿಸುತ್ತೆ. ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲವು ಸತಿ ಮುಜುಗರ ಆಗ್ತವೆ. ಎಲ್ಲ ಗೊಂದಲಗಳಾದ್ರೂ ಏನು ಗೊಂದಲ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡು ಇದೆ. ಶಾಲಾ ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ. LKG UKG ಓಪನ್ ಮಾಡಬೇಕು, 1ನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು, ಹೈಸ್ಕೂಲ್ಗಳು ಓಪನ್ ಮಾಡಬೇಕು. ಹೋದ ಸತಿ ನಾವು ಬಂದಮೇಲೆ ಸುಮಾರು 174 ಹೈಸ್ಕೂಲ್ಸ್ ಓಪನ್ ಮಾಡಿದ್ವಿ. ಹೈಸ್ಕೂಲ್ ಇರಲಿಲ್ಲ. ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ವಿಶ್ವಾಸ ಬರಲ್ಲ. KPS ಶಾಲೆಗಳನ್ನು ಜಾಸ್ತಿ ಮಾಡಬೇಕು, ಯಾಕೆಂದರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾಯಿದೆ. ಅದನ್ನ ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು. ಸುಮಾರು 900 KPSನ ಮಾಡ್ತಾಯಿದೆ. ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ, ಅದು ವಿಶ್ವಾಸನೂ ಇದೆ. ಇದೆ 5 ವರ್ಷವೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದು. ವೀಕ್ ಆಗಿದೆ ಸರ್. ಯಾಕೆ ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ, ವೀಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ಈ ಥರ ಚರ್ಚೆ ಆದಾಗ ನಿಮಗೆ ಹಂಗೆ ಅನಿಸುತ್ತೆ. ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲವು ಸತಿ ಮುಜುಗರ ಆಗ್ತವೆ. ಎಲ್ಲ ಗೊಂದಲಗಳಾದ್ರೂ ಏನು ಗೊಂದಲ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡು ಇದೆ.